ಅಧ್ಯಾಯ 1 ವಾಸ್ತವ ಸಂಖ್ಯೆಗಳ ಬಗ್ಗೆ ತಿಳಿದುಕೊಳ್ಳೋಣ ಇದೀವಿ ಅಂತ ಹೇಳಿ ನೋಡ್ಕೊತ ಹೋದಾಗ ಈ ಒಂದು ವಾಸ್ತವ ಸಂಖ್ಯೆಗಳಲ್ಲಿ ಬರುವಂತ ಆ ಪಾಠದಲ್ಲಿ ಬರುವಂತ ಕೆಲವು ಪ್ರಮುಖ ಅಂಶಗಳನ್ನ ನಾವು ನೋಡ್ಕೊತ ಹೋಗೋಣ. ಈ ಒಂದು ವಾಸ್ತವ ಸಂಖ್ಯೆಗಳಲ್ಲಿ ಪ್ರಮುಖವಾಗಿ ಬರುವಂತ ಒಂದು ವಿಧ ಯಾವುದು ಅಂತಂದ್ರೆ ಸ್ವಾಭಾವಿಕ ಸಂಖ್ಯೆಗಳು ಅಂತ ಹೇಳಿ ಬರುತ್ತೆ. ಹಂಗಾರೆ ಸ್ವಾಭಾವಿಕ ಸಂಖ್ಯೆಗಳು ಎಲ್ಲಿಂದ ಪ್ರಾರಂಭಗೊಳ್ತಾವು ಅಂತಂದ್ರೆ 1, 2, 3, 4 ಈ ರೀತಿಯಾದಂತ ನಂಬರ್ ಇಂದ ಈ ಒಂದು ವಾಸ್ತವ ಸಂಖ್ಯೆಗಳಲ್ಲಿ ಈ ಸ್ವಾಭಾವಿಕ ಸಂಖ್ಯೆಗಳನ್ನ ನಾವು ನೋಡ್ತಾ ಇರ್ತೀವಿ. ಹಾಗಾದ್ರೆ ಸ್ವಾಭಾವಿಕ ಸಂಖ್ಯೆಗಳ ನಂತರ ಬರುವಂತಹ ಸಂಖ್ಯೆಯ ವಿಧ ಯಾವುದು ಅಂತಂದ್ರೆ ಆ ಒಂದು ಸಂಖ್ಯೆಯ ಒಂದು ಪಟ್ಟಿಯನ್ನು ನಾವೇನ್ ಕರಿತೀವಿ ಅಂದ್ರೆ ಪೂರ್ಣ ಸಂಖ್ಯೆಗಳು ಅಂತ ಹೇಳಿ ಕರಿತೀವಿ. ಈ ಪೂರ್ಣ ಸಂಖ್ಯೆಗಳಲ್ಲಿ ನಾವು ಬರ್ದಿದ್ದೀವಿ ಏನು ಅಂತಂದ್ರೆ ಇಲ್ಲಿ W = 0, 1, 2 ಅಂತ ಹೇಳಿ ಅಷ್ಟೇ ಬರ್ದಿದ್ದೇನೆ. ಇಲ್ಲಿ ಸ್ವಾಭಾವಿಕ ಸಂಖ್ಯೆಗಳಲ್ಲಿ 1, 2, 3 ಅಂತ ಬರ್ದಿದ್ದೀನಿ. ಈ ಒಂದು ಸರ್ಕಲ್ ಗಳನ್ನ ನಾವು ಗಮನವಿಟ್ಟು ನೋಡಿದಾಗ ಈ ಒಂದು W ಅನ್ನೋದು ಒಂದು ಸರ್ಕಲ್ ಅಲ್ಲಿ N ಅನ್ನೋ ಒಂದು ಸರ್ಕಲ್ ಅನ್ನ ಹಾಕಿದ್ವಿ. ಇದ್ರ ಅರ್ಥ ಏನು ಅಂತಂದ್ರೆ ಈ ಪೂರ್ಣ ಸಂಖ್ಯೆ ಒಳಗನು ಕೂಡ ಸ್ವಾಭಾವಿಕ ಸಂಖ್ಯೆಗಳು ಬರ್ತಾವು ಅನ್ನೋದನ್ನ ನಾವು ಇಲ್ಲಿ ಅರ್ಥ ಮಾಡ್ಕೋಬೇಕಾಗತ್ತೆ. ಯಾಕಂತಂದ್ರೆ ಪೂರ್ಣ ಸಂಖ್ಯೆಗಳು 0ದಿಂದ ಪ್ರಾರಂಭಗೊಂಡ್ರೆ ಈ ಒಂದು ವಾಸ್ತವ ಸಂಖ್ಯೆಗಳಲ್ಲಿ ಬರುವಂತಹ ಈ ಸ್ವಾಭಾವಿಕ ಸಂಖ್ಯೆಗಳು ಎಲ್ಲಿಂದ ಪ್ರಾರಂಭಗೊಳ್ತಾವು ಅಂತಂದ್ರೆ ಇವು 1, 2, 3, 4 ಈ ರೀತಿಯಾದಂತಹ ನಂಬರ್ಗಳಿಂದ ಪ್ರಾರಂಭಗೊಳ್ತಾವೆ. ಈ 1, 2, 3, 4 ನಂಬರ್ಗಳನ್ನ ನಾವು ಕಂಡಾಗ ಅಂದ್ರೆ ಈ ಒಂದು ಪೂರ್ಣ ಸಂಖ್ಯೆಗಳಿಗೆ ಮತ್ತು ಸ್ವಾಭಾವಿಕ ಸಂಖ್ಯೆಗಳಿಗಿರುವಂತಹ ವ್ಯತ್ಯಾಸ ಏನು ಅಂತಂದ್ರೆ ಸ್ವಾಭಾವಿಕ ಸಂಖ್ಯೆಗಳಲ್ಲೂ ಕೂಡ 1, 2, 3, 4 ನಂಬರ್ ಬರುತ್ತೆ. ಈ ಪೂರ್ಣ ಸಂಖ್ಯೆ ಒಳಗೂ ಕೂಡ 1, 2 ನಂಬರ್ ಬರುತ್ತೆ. ಆದ್ರೆ ಇದರಲ್ಲಿ ಎಕ್ಸ್ಟ್ರಾ ಬರುವಂತದ್ದು ಯಾವುದು ಅಂತಂದ್ರೆ ಈ 0 ಅನ್ನೋದು. ಆ 0 ಅನ್ನೋದು ಪ್ರಾರಂಭದಲ್ಲಿ ಇತ್ತು ಅಂತಂದ್ರೆ ಅದಕ್ಕೆ ಪೂರ್ಣ ಸಂಖ್ಯೆಗಳು ಅಂತ ಹೇಳಿ ಕರಿತೀವಿ. ಆ ಪ್ರಾರಂಭದಲ್ಲಿ 1 ಅಂತ ಹೇಳಿ ನಂಬರ್ ಇತ್ತು ಅಂತಂದ್ರೆ ಅದಕ್ಕೆ ನಾವು ಸ್ವಾಭಾವಿಕ ಸಂಖ್ಯೆ ಅಂತ ಹೇಳಿ ಕರಿತೀವಿ. ಹಾಗಾದ್ರೆ ಇದರ ನಂತರ ಬರುವಂತ ಮತ್ತೊಂದು ವಿಧ ಯಾವುದು ಅಂತಂದ್ರೆ ಪೂರ್ಣಾಂಕಗಳು ಅಂತ ಹೇಳಿ ಬರುತ್ತೆ. ಈ ಪೂರ್ಣಾಂಕ ಅನ್ನೋದು ಈ ಒಂದು ಸರ್ಕಲ್ ಅಲ್ಲೂ ಕೂಡ ನೀವು ಗಮನವಿಟ್ಟು ನೋಡಿದಾಗ ಈ ಪೂರ್ಣಾಂಕಗಳ ಒಂದು ಸರ್ಕಲ್ ಅಲ್ಲಿ ಪೂರ್ಣ ಸಂಖ್ಯೆಗಳ ಒಂದು ಸರ್ಕಲ್ ಕೂಡ ಅದ, ಅದೇ ರೀತಿ ಒಂದು ಸ್ವಾಭಾವಿಕ ಸಂಖ್ಯೆಗಳ ಒಂದು ಸರ್ಕಲ್ ಕೂಡ ಅದ. ಈ ಎರಡು ವೃತ್ತಗಳು ಎದರಲ್ಲಿ ಬಂದ್ಬಿಟ್ಟಿದಾವ ಅಂತಂದ್ರೆ ಪೂರ್ಣಾಂಕಗಳ ಒಂದು ವೃತ್ತದಲ್ಲೇನೆ ಬಂದ್ಬಿಟ್ಟಿದಾವ. ಕಾರಣ ಏನು ಅಂತಂದ್ರೆ ಪೂರ್ಣಾಂಕದಲ್ಲಿಯೂ ಕೂಡ ಯಾವ್ಯಾವ ರೀತಿಯ ಸಂಖ್ಯೆಗಳನ್ನ ನಾವು ಕಾಣ್ತೀವಿ ಅಂತಂದ್ರೆ 1, 2, 3, 4 ಈ ರೀತಿ ಇರುವಂತಹ ಧನಾತ್ಮಕ ಸಂಖ್ಯೆಗಳನ್ನ ಕಾಣ್ತೀವಿ. ಅದೇ ರೀತಿ ಪೂರ್ಣ ಸಂಖ್ಯೆಯಲ್ಲಿ ಇರುವಂತ 0 ಕೂಡ ಕಾಣ್ತೀವಿ. ಅದೇ ರೀತಿ ಪೂರ್ಣಾಂಕದಲ್ಲಿ ನಾ ತೋರಿಸಿರುವಂತ -1, -2, -3 ಇರುವಂತಹ ಸಂಖ್ಯೆಗಳನ್ನ ಕಾಣ್ತಾ ಇದೀವಿ. ಹಾಗಾದ್ರೆ ಪೂರ್ಣಾಂಕಗಳು ಅಂತಂದ್ರೆ ಯಾವ ರೀತಿಯಾದಂತಹ ಸಂಖ್ಯೆಗಳು ಅಂತಂದ್ರೆ ಅರ್ಥ ಮಾಡ್ಕೋಬೇಕಾಗಿದ್ದು ಏನು ಅಂತಂದ್ರೆ ಇದರಲ್ಲಿ ಧನಾತ್ಮಕ ಸಂಖ್ಯೆಗಳು ಇರ್ಬೋದು, ಋಣಾತ್ಮಕ ಸಂಖ್ಯೆಗಳು ಇರ್ಬೋದು, ಅದರ ಜೊತೆಗೆ 0 ಒಳಗೊಂಡಿರುವಂತಹ ಸಂಖ್ಯೆಗಳ ಒಂದು ಗುಂಪನ್ನ ನಾವೇನು ಕರಿತೀವಿ ಅಂತಂದ್ರೆ ಪೂರ್ಣಾಂಕಗಳು ಅಂತ ಹೇಳಿ ಕರಿತೀವಿ. ಹಾಗಾದ್ರೆ ಪೂರ್ಣಾಂಕದಲ್ಲಿ ನಾವು ಧನಾತ್ಮಕ ಸಂಖ್ಯೆಗಳನ್ನ ಕಾಣ್ತೀವಿ ಅಂದ್ರೆ ಪ್ಲಸ್ ಇರುವಂತಹ ಸಂಖ್ಯೆಗಳು, ಋಣಾತ್ಮಕ ಸಂಖ್ಯೆಗಳು ಅಂತಂದ್ರೆ ಮೈನಸ್ ಇರುವಂತಹ ಸಂಖ್ಯೆಗಳು, ಅದರ ಜೊತೆಗೆ 0 ಅಂತ ಹೇಳ್ತೀವಿ. ಯಾಕಂದ್ರೆ 0ಗೆ ಯಾವುದೇ ರೀತಿಯಾದಂತ ಪ್ಲಸ್ ಇರಬಹುದು ಅಥವಾ ಮೈನಸ್ ಚಿಹ್ನೆಗಳನ್ನ ಅದು ಒಳಗೊಂಡಿರುವುದಿಲ್ಲ. ಹೀಗಾಗಿ ನಾವು ಧನಾತ್ಮಕ ಸಂಖ್ಯೆಗಳು, ಋಣಾತ್ಮಕ ಸಂಖ್ಯೆಗಳ ಜೊತೆಗೆ ಒಂದು 0 ಒಳಗೊಂಡಿತ್ತು ಅಂತಂದ್ರೆ ಆ ಸಂಖ್ಯೆಗಳ ಒಂದು ಗುಂಪನ್ನ ನಾವೇನು ಕರೆದ್ವಿ ಅಲ್ಲಿ ಪೂರ್ಣಾಂಕಗಳು ಅಂತ ಹೇಳಿ ಕರೆದ್ವಿ. ಹಂಗಾರೆ ಪೂರ್ಣಾಂಕ ಈಗ ಸ್ವಾಭಾವಿಕ ಸಂಖ್ಯೆಗಳ ಘನ ಆಯ್ತು, ಪೂರ್ಣ ಸಂಖ್ಯೆಗಳ ಘನ ಆಯ್ತು, ಪೂರ್ಣಾಂಕಗಳ ಒಂದು ಘನ ಆಯ್ತು. ಹಾಗಾದ್ರೆ ಇದರ ನಂತರ ಬರುವಂತದ್ದು ಯಾವುದು ಅಂತಂದ್ರೆ ಭಾಗಲಬ್ಧ ಸಂಖ್ಯೆಗಳು ಅಂತ ಹೇಳಿ ಕರಿತೀವಿ. ವಿದ್ಯಾರ್ಥಿಗಳೇ, ಭಾಗಲಬ್ಧ ಸಂಖ್ಯೆಗಳು ಅಂತಂದಾಗ ಒಂದು ನಾವು ನೋಡ್ಬೇಕಾಗಿದ್ದು ಏನು ಅಂತಂದ್ರೆ ಇದರಲ್ಲಿ ಭಿನ್ನ ರಾಶಿಯ ರೂಪದಲ್ಲಿರುವಂತಹ ಸಂಖ್ಯೆಗಳನ್ನ ಕಾಣ್ತೀವಿ. ಅಂದ್ರೆ ಯಾವ ರೀತಿ ಅಂತಂದ್ರೆ ಇದರಲ್ಲಿ P/Q ರೂಪದಲ್ಲಿ ಇರುವಂತಹ ಸಂಖ್ಯೆಗಳನ್ನ ನಾವು ಕಾಣ್ತಾ ಇದೀವಿ. P/Q ರೂಪದಲ್ಲಿ ಇರುವಂತಹ ಸಂಖ್ಯೆಗಳನ್ನ ನಾವು ನೋಡ್ತಾ ಇದೀವಿ. P ಅಂತಂದ್ರೆ ಅಂಶ ಅಂತ ಹೇಳ್ತೀವಿ, Q ಅಂತಂದ್ರೆ ಛೇದ ಅಂತ ಹೇಳ್ತೀವಿ. ಹೌದಾ? ಅಂದ್ರೆ ಅಂಶ ಮತ್ತು ಛೇದಗಳನ್ನ ಒಳಗೊಂಡಿರುವಂತ ಒಂದು ಸಂಖ್ಯೆಗಳನ್ನ ಅಂದ್ರೆ ಭಿನ್ನ ರಾಶಿಗಳನ್ನ ನಾವು ಎಲ್ಲಿ ಕಾಣ್ತಾ ಇದೀವಿ ಅಂತಂದ್ರೆ ಭಾಗಲಬ್ಧ ಸಂಖ್ಯೆಗಳಲ್ಲಿ ಕಾಣ್ತಾ ಇದೀವಿ. ಈ ಭಾಗಲಬ್ಧ ಸಂಖ್ಯೆಗಳು ಒಂದು ವೃತ್ತವನ್ನ ಕಂಡಾಗ ಇಲ್ಲೂ ಕೂಡ ನಾವು ಗಮನಿಸಬೇಕಾಗಿದ್ದು ಏನು ಅಂತಂದ್ರೆ ಆ ಒಂದು ಭಾಗಲಬ್ಧ ಸಂಖ್ಯೆ ಒಳಗೆ ನಾವು ಪೂರ್ಣಾಂಕಗಳ ಒಂದು ಸಂಖ್ಯೆಗಳ ಘನ ಇರ್ಬೋದು, ಪೂರ್ಣ ಸಂಖ್ಯೆಗಳ ಘನ ಇರ್ಬೋದು, ಅಥವಾ ಒಂದು ಸ್ವಾಭಾವಿಕ ಸಂಖ್ಯೆಗಳ ಘನವನ್ನು ಕೂಡ ನಾವೇನ್ ಮಾಡ್ತಾ ಇದೀವಿ ಅಂದ್ರೆ ಕಾಣ್ತಾ ಇದ್ವಿ. ಇದರ ಅರ್ಥ ಏನು ಅಂತಂದ್ರೆ ಈ ಒಂದು ಭಾಗಲಬ್ಧ ಸಂಖ್ಯೆ ಒಳಗನೆ ಕೂಡ ಈ ಒಂದು ಸ್ವಾಭಾವಿಕ ಸಂಖ್ಯೆ, ಪೂರ್ಣ ಸಂಖ್ಯೆ ಮತ್ತು ಪೂರ್ಣಾಂಕಗಳ ಎಲ್ಲ ಸಂಖ್ಯೆಗಳು ಕೂಡ ಎದರಲ್ಲಿ ಬಂದ್ಬಿಡ್ತಾವು? ಭಾಗಲಬ್ಧ ಸಂಖ್ಯೆಯಲ್ಲೇ ಬಂದ್ಬಿಡ್ತಾವು. ಇದರ ಅರ್ಥ ಇಲ್ಲಿ ನಾವು ಒಂದನ್ನ ಏನ್ ಹೇಳ್ತೀವಿ ಅಂತಂದ್ರೆ P/Q ರೂಪದಲ್ಲಿ ಇರಬೇಕು ಅಂತ ಹೇಳ್ತೀವಿ. P/Q ರೂಪದಲ್ಲಿ ಇರಬೇಕು. P ಅನ್ನೋದು ಏನದ ಅಂತಂದ್ರೆ P ಮತ್ತು Q ಗಳು ಯಾವ ಗಣಕ್ಕೆ ಸೇರಿರ್ಬೇಕು ಅಂದ್ರೆ Z ಗಣಕ್ಕೆ ಸೇರಿರ್ಬೇಕು ಅಂತ ಹೇಳ್ತೀವಿ. Z ಗಣ ಅಂತಂದ್ರೆ ಯಾವ ಗಣ ಅಂತ ಹೇಳಿದ್ವಿ ನಾವು ಇಲ್ಲಿ? ಪೂರ್ಣಾಂಕಗಳು. ಅಂದ್ರೆ P ಮತ್ತು Q ಗಳು ಯಾವ್ಯಾವ ಸಂಖ್ಯೆಗಳಾಗಿರ್ಬೇಕು ಅಂತಂದ್ರೆ ಧನಾತ್ಮಕ ಸಂಖ್ಯೆಗಳನ್ನಾಗಿರ್ಬೋದು, ಋಣಾತ್ಮಕ ಸಂಖ್ಯೆಗಳಾಗಿರ್ಬೋದು. ಆದರೆ Q ಅನ್ನೋದು 0ಕ್ಕೆ ಸಮ ಇರಬಾರ್ದು ಅಂತಂದ್ರೆ Q ದ ಬೆಲೆ 0 ಆಗಿರಬಾರ್ದು ಅಂತ ಅದು ಒಂದು
ವ್ಯಾಖ್ಯಾನ ನಾವು ಎಲ್ಲಿ ನೋಡ್ತೀವಿ ಅಂತಂದ್ರೆ ಈ ಒಂದು ಭಾಗಲಬ್ಧ ಸಂಖ್ಯೆಗಳೊಳಗೆ ನೋಡ್ತಾ ಇರ್ತೀವಿ. ಯಾಕಂದ್ರೆ ಒಂದು ವೇಳೆ ಏನಾದ್ರೂ ಮೇಲ್ಗಡೆ 0 ಬಂದು ಕೆಳಗಡೆ ಯಾವುದೇ ಸಂಖ್ಯೆ ಇತ್ತು ಅಂತಂದ್ರೆ ಅದ್ರ ಬೆಲೆ ಯಾವಾಗಿದ್ರು 0 ಆಗಿರುತ್ತೆ. ಅದೇ ಒಂದು ವೇಳೆ ಮೇಲ್ಗಡೆ ಯಾವ್ದಾದ್ರು ಸಂಖ್ಯೆ ಇದ್ದು ಕೆಳಗಡೆ ಏನಾದ್ರೂ 0 ಬಂದಿತ್ತು ಅಂದ್ರೆ ಅದಕ್ಕೆ ಅರ್ಥ ಇಲ್ಲದ್ದು ಅಂತ ಕೂಡ ಅಂತ ನಾವು ಕರಿತಾ ಇರ್ತೀವಿ. ಅಂದ್ರೆ ಅದಕ್ಕೆ ಯಾವುದೇ ರೀತಿಯಾದಂತಹ ಬೆಲೆ ಇಲ್ಲ ಅಂತ ಕರಿತಾ ಇದೀವಿ. ಹೀಗಾಗಿ ಇಲ್ಲಿ ಮತ್ತು ಪಿ ಮತ್ತು ಕ್ಯೂ ಅನ್ನೋದು ಏನಾಗಿರ್ಬೇಕು, ಇದು ಪೂರ್ಣಾಂಕಗಳಿಗೆ ಸಂಬಂಧಪಟ್ಟಿರುವಂತಹ ಸಂಖ್ಯೆಗಳನ್ನ ಹೊಂದಿರುವಂತದ್ದಾಗಿರ್ಬೇಕು. ಆದರೆ ಇವುದ ಬೆಲೆ ಯಾವಾಗಿದ್ರು 0 ಆಗಿರಬಾರ್ದು ಅನ್ನೋದನ್ನ ನಾವು ಎಲ್ಲಿ ಕಾಣ್ತಾ ಇದೀವಿ ಅಂದ್ರೆ ಭಾಗಲಬ್ಧ ಸಂಖ್ಯೆಯೊಳಗೆ ಕಾಣ್ತಾ ಇದೀವಿ. ಇದರ ಇನ್ನ ಸುಲಭ ರೂಪದಲ್ಲಿ ನಿಮಗೆ ತಿಳಿಸ್ಕೊಡ್ಬೇಕು ಏನು ಅಂತಂದ್ರೆ, ಭಾಗಲಬ್ಧ ಸಂಖ್ಯೆಗಳು ಅಂತಂದ್ರೆ ಕಂಪ್ಲೀಟ್ ಆಗಿ ಭಾಗ ಹೋಗುವಂತ ಸಂಖ್ಯೆಗಳಿಗೆ ನಾವೇನ್ ಕರಿತೀವಿ ಅಂದ್ರೆ ಭಾಗಲಬ್ಧ ಸಂಖ್ಯೆಗಳು ಅಂತ ಕರಿತೀವಿ. ನೀವು ಆಲ್ರೆಡಿ 8th 9th ಒಳಗೆ ಎಲ್ಲ ಕಲ್ತಿದ್ದೀರಿ. 8th 9th ಅಲ್ಲಿ ಏನ್ ಮಾಡಿದಿರಿ ಅಂತಂದ್ರೆ ಭಾಗಲಬ್ಧ ಸಂಖ್ಯೆಗಳು ಅದ್ರ ಬಗ್ಗೆ ಕಲ್ತಿದ್ದೀರಿ. ಅಲ್ಲಿ ಏನ್ ಬರ್ತಂದ್ರೆ ದಶಮಾಂಶಗಳು, ಅಂತ್ಯಗೊಳ್ಳುವ ದಶಮಾಂಶ ವಿಸ್ತರಣೆ, ಅಂತ್ಯಗೊಳ್ಳದ ದಶಮಾಂಶ ವಿಸ್ತರಣೆ ಅಂತ ಹೇಳಿ ಕಲ್ತಿದ್ದೀರಿ. ಅಂತ್ಯಗೊಳ್ಳುವ ದಶಮಾಂಶ ವಿಸ್ತರಣೆಗಳು ಅಂತ ಏನ್ ಕಲ್ತಿದ್ರು ಅವೆಲ್ಲಾನು ಕೂಡ ಎಲ್ಲಿ ಬರುತ್ತಂದ್ರೆ ಈ ಭಾಗಲಬ್ಧ ಸಂಖ್ಯೆಗಳು. ಅಂತ್ಯಗೊಳ್ಳುವ ಅಂತಂದ್ರೆ ಯಾವ್ದಾದ್ರು ಒಂದು ಸಂಖ್ಯೆಯನ್ನು ತಗೊಂಡಾಗ ಅದು ದಶಮಾಂಶದಲ್ಲಿ ಬಂದು ಅದೇನಾಗುತ್ತೆ ಅಂದ್ರೆ ಕಂಪ್ಲೀಟ್ ಆಗಿ ಭಾಗ ಹೋಗುವಂತದ್ದು, ಶೇಷ 0 ಬರುವಂತದ್ದು. ಆ ರೀತಿ ಇರುವಂತಹ ಸಂಖ್ಯೆಗಳಿಗೆ ನಾವು ಭಾಗಲಬ್ಧ ಸಂಖ್ಯೆಗಳು ಅಂತ ಕರಿತೀವಿ. ಅಂದ್ರೆ ಅಂತ್ಯಗೊಳ್ಳದ ದಶಮಾಂಶ ವಿಸ್ತರಣೆ ಅನ್ನೋದು ಒಂದು ಬಂದಿತ್ತು, ಅದು ಎಲ್ಲಿ ಕಲ್ತಿದ್ರಿ, ಅದು ಎಲ್ಲಿ ಬರುತ್ತ ಅಂತಂದ್ರೆ ಅದು ಅಭಾಗಲಬ್ಧ ಸಂಖ್ಯೆ ಒಳಗೆ ಬರುತ್ತ. ಅಂದ್ರೆ ಭಾಗಲಬ್ಧ ಸಂಖ್ಯೆಗಳನ್ನ ಹೊರತುಪಡಿಸಿ ಬರುವಂತಹ ಸಂಖ್ಯೆಗಳಾಗಿರ್ತಾವು. ಅದಕ್ಕೆ ನಾವೇನ್ ಕರಿತೀವಿ ಅಂದ್ರೆ ಅಭಾಗಲಬ್ಧ ಸಂಖ್ಯೆಗಳು ಅಂತ ಕರಿತೀವಿ. ಇದನ್ನ ಆಯಾರ್ ಅಂತ ಹೇಳಿ ಕರಿತೀವಿ. ಇದರಲ್ಲಿ ಬರುವಂತಹ ಸಂಖ್ಯೆಗಳು ಯಾವ ರೀತಿ ಇರ್ತಾವ ಅಂದ್ರೆ ರೂಟ್ ಒಳಗೆ ಇರ್ಬೋದು, ಅಥವಾ ನಮಗೆ ಚಿರಪರಿಚಿತ ಇರುವಂತ ಪೈ ಅಂತ ಏನ್ ಕರಿತೀರೋ ಪೈದ ಬೆಲೆ 22/7 ಅಂತ ಏನ್ ಬರುತ್ತೋ ಅದಿರ್ಬೋದು, ಅಥವಾ ಅದರ ಬೆಲೆ 3.14 ಅಂತೇಳಿ ಈ ರೀತಿ ಕಂಟಿನ್ಯೂಸ್ ಆಗಿ ಹೋಗ್ತಾ ಇರುತ್ತೆ. ಅದರ ಭಾಗಲಬ್ಧ ಸಂಖ್ಯೆಗಳನ್ನ ನಾವೇನ್ ಮಾಡಿದೀವಿ ಅಂದ್ರೆ ಒಂದು ಗುಂಪಲ್ಲಿ ಮಾಡ್ಕೊಂಡ್ರೆ ಅಭಾಗಲಬ್ಧ ಸಂಖ್ಯೆನ ಇನ್ನೊಂದು ರೂಪದಲ್ಲಿ ನಾವೇನ್ ಮಾಡಿದೀವಿ ಅಂದ್ರೆ ಬೇರೆ ರೀತಿಯಲ್ಲಿ ಇಟ್ಟಿದೀವಿ. ಯಾಕಂದ್ರೆ ಭಾಗಲಬ್ಧ ಸಂಖ್ಯೆಗಳೇನೆ ಬೇರೆ, ಅಭಾಗಲಬ್ಧ ಸಂಖ್ಯೆಗಳೇನೆ ಬೇರೆ. ಭಾಗಲಬ್ಧ ಸಂಖ್ಯೆ ಒಳಗನ ಏನ್ ಬಂದ್ಬಿಡ್ತಾವ ಅಂದ್ರೆ ಪೂರ್ಣಾಂಕಗಳು ಬರ್ತಾವು, ಪೂರ್ಣ ಸಂಖ್ಯೆಗಳು ಬರ್ತಾವು, ಸ್ವಾಭಾವಿಕ ಸಂಖ್ಯೆಗಳು ಬರ್ತಾವು. ಆದ್ರೆ ಅಭಾಗಲಬ್ಧ ಸಂಖ್ಯೆ ಒಳಗೆ ಇದೊಂದು ಸಪರೇಟ್ ಆಗಿರುವಂತ ಒಂದು ಗುಂಪು. ಇದು ಕಂಪ್ಲೀಟ್ ಆಗಿ ಯಾವತ್ತೂ ಭಾಗ ಹೋಗಂಗಿಲ್ಲ. ಹೀಗಾಗಿ ನಾವೇನ್ ಕರಿತೀವಿ ಅಂದ್ರೆ ಅಂತ್ಯಗೊಳ್ಳದ ದಶಮಾಂಶ ವಿಸ್ತರಣೆ ಅಂತ ಹೇಳಿ ಕರಿತೀವಿ. ಒಂದು ಎಕ್ಸಾಂಪಲ್ ಮೂಲಕ ಇದ್ರ ಬಗ್ಗೆ ಹೇಳ್ತೀನಿ ನಾನು. ಏನು ಅಂತಂದ್ರೆ ಒಂದು ಎಕ್ಸಾಂಪಲ್ ಮೂಲಕ ಇದ್ರ ಬಗ್ಗೆ ನಾವು ಎಕ್ಸ್ಪ್ಲೇನ್ ಮಾಡಬೇಕು ಅಂತಂದ್ರೆ, ಫಾರ್ ಎಕ್ಸಾಂಪಲ್ ಆಗಿ 1/3 ಅಂತ ಇತ್ತು. 1/3 ಅಂತ ಇತ್ತು. ಅದರ ಅರ್ಥ ಒಂದನ್ನ ನಾವು ಎಷ್ಟರಿಂದ ಭಾಗಾಕಾರ ಮಾಡಬೇಕು, 3ರಿಂದ ಭಾಗಾಕಾರ ಮಾಡಬೇಕು. ನಾವು ಪ್ರೈಮರಿ ಒಳಗೆ ಕಲ್ತಿದೀವಿ ಭಾಗಾಕಾರ ಮಾಡುವಂತದ್ದು ಯಾವ ರೀತಿ ಅಂತೇಳಿ. ಇಲ್ಲಿ ಏನ್ ಮಾಡ್ತೀವಿ ಅಂದ್ರೆ 3ನ್ನ ಈ ರೀತಿ ಬರ್ಕೊಂಡು ಭಾಗಾಕಾರ ರೂಪದಲ್ಲಿ ಈ ರೀತಿ ಬರಿತೀವಿ. ಸರಳ ಭಾಗಾಕಾರ ರೂಪ ನಾವು ಹೇಳ್ತಾ ಇರೋದು. ಹಾಗಾದ್ರೆ ಇಲ್ಲಿ ಏನ್ ಮಾಡ್ತೀವಿ ನಾವು, 3ರಿಂದ 1 ಭಾಗ ಹೋಗಂಗಿಲ್ಲ. ಅವಾಗ ಏನ್ ಮಾಡ್ತೀವಿ ನಾವು, ಒಂದು ದಶಮಾಂಶವನ್ನು ತಗೋತೀವಿ 0 ಪಾಯಿಂಟ್. ಹಾಗಾದ್ರೆ 0 ಅಂತ ತಗೊಂಡಾಗ ಇಲ್ಲಿ ಏನಾಗುತ್ತೆ, ಒಂದು 0 ಇಲ್ಲಿ ಬರುತ್ತೆ. ಪಾಯಿಂಟ್ ತಗೊಂಡ ತಕ್ಷಣ ಏನಾಯ್ತಲ್ಲಿ ಒಂದು 0ನ ನಾವು ಇಟ್ಕೋತೀವಿ. ಹಾಗಾದ್ರೆ 3ರಿಂದ 10ನ್ನ ನಾವು ಈಗ ಭಾಗಾಕಾರ ಮಾಡಬೇಕು. ಅವಾಗ ಏನಾಗುತ್ತೆ, 3 3 9. ಮತ್ತೇನು ಉಳಿತಲ್ಲಿ, 1 ಅನ್ನೋದು ಉಳಿತು. ಆಲ್ರೆಡಿ ನಾವು ಒಂದು ಪಾಯಿಂಟ್ ಕೊಟ್ಟಿದ್ರಿಂದ ಮತ್ತೆ ನಾವು 0ನ್ನ ತೆಗೆದುಕೊಳ್ಬಹುದು. ಹೀಗಾಗಿ ಮತ್ತೇನಾಗುತ್ತೆ, 3 3 9. ಇದು ಕಂಟಿನ್ಯೂಸ್ ಆಗಿ ಹೋಗ್ತಾ ಇರುತ್ತೆ. ಮತ್ತು 3 3 9 ಇದು ಕಂಟಿನ್ಯೂಸ್ ಆಗಿ ಏನಾಗ್ತಾ ಇರುತ್ತೆ ಅಂದ್ರೆ ಹೋಗ್ತಾ ಇರುತ್ತೆ. ಇದು ಕೊನೆ ಅನ್ನೋದೇ ಇರಂಗಿಲ್ಲ. ಇದಕ್ಕೆ ನಾವೇನ್ ಕರಿತೀವಿ ಅಂದ್ರೆ ಅಂತ್ಯಗೊಳ್ಳದ ದಶಮಾಂಶ ವಿಸ್ತರಣೆ ಅಂತ ಹೇಳಿ ಕರಿತೀವಿ. ಇಲ್ಲಿ ನಾವು ಅಂತ್ಯಗೊಳ್ಳುವ ದಶಮಾಂಶ ವಿಸ್ತರಣೆ ಫಾರ್ ಎಕ್ಸಾಂಪಲ್ ಆಗಿ ತಗೋತೀವಿ ನಾವು. ಏನು, 5/2. 5/2 ಇದನ್ನ ಯಾವ ರೀತಿ ಬರ್ಕೋತೀವಿ ನಾವು, 2ರಿಂದ 5ನ್ನ ಭಾಗಾಕಾರ ಮಾಡಬೇಕು. 2 2 4, 1 ಉಳಿತು, ಪಾಯಿಂಟ್ ಕೊಟ್ರಿ 10 ಆಯ್ತು. 2 5 10 ಏನಾಯ್ತು ಇಲ್ಲಿ 0 0. ಕೊನೆಗೆ ಏನ್ ಬಂತು ಉತ್ತರ ನಮ್ದು 2.5ಗೆ ಅಲ್ಲಿಗೆ ಸ್ಟಾಪ್ ಆಯ್ತು. ಇದು ಅಂತ್ಯಗೊಳ್ಳುವ ದಶಮಾಂಶ ವಿಸ್ತರಣೆ. ಇದು ಅಂತ್ಯಗೊಳ್ಳದ ದಶಮಾಂಶ ವಿಸ್ತರಣೆ. ಅಂತ್ಯಗೊಳ್ಳುವ ದಶಮಾಂಶ ವಿಸ್ತರಣೆಯನ್ನು ಹೊಂದಿರುವಂತಹ ಸಂಖ್ಯೆಗಳಿಗೆ ಭಾಗಲಬ್ಧ ಸಂಖ್ಯೆಗಳು ಅಂತ ಕರಿತೀವಿ. ಅಂತ್ಯಗೊಳ್ಳದ ದಶಮಾಂಶ ವಿಸ್ತರಣೆಯನ್ನು ಹೊಂದಿರುವಂತಹ ಸಂಖ್ಯೆಗಳಿಗೆ ಅಭಾಗಲಬ್ಧ ಸಂಖ್ಯೆಗಳು ಅಂತ ಹೇಳಿ ಕರಿತೀವಿ. ಹೀಗಾಗಿ ಭಾಗಲಬ್ಧ ಸಂಖ್ಯೆಗಳ ಒಂದು ಗುಂಪ ಬೇರೆ, ಅಭಾಗಲಬ್ಧ ಸಂಖ್ಯೆಗಳ ಗುಂಪ ಬೇರೆ. ಹೀಗಾಗಿ ನಾವೇನ್ ಮಾಡಿದೀವಿ ಅಂದ್ರೆ ಆ ಗುಂಪಗಳನ್ನ ನಾವು ಬೇರೆ ಬೇರೆ ರೀತಿಯಲ್ಲಿ ಮಾಡ್ಕೊಂಡಿವಿ. ಅಭಾಗಲಬ್ಧ ಸಂಖ್ಯೆಗಳ ಒಂದು ಗುಂಪನ್ನು ಹೊರತುಪಡಿಸಿದ್ರೆ ಭಾಗಲಬ್ಧ ಸಂಖ್ಯೆ ಒಳಗೆ ನಾವು ಸಂಖ್ಯೆಗಳ ಇತರ ಒಂದು ವಿಧಗಳನ್ನು ಕೂಡ ನಾವೇನ್ ಮಾಡ್ತಾ ಇದೀವಿ, ನೋಡ್ತಾ ಇದೀವಿ. ವಿದ್ಯಾರ್ಥಿಗಳಿಗೆ ಈ ರೀತಿಯಾಗಿ ನಾವು ಸಂಖ್ಯೆಗಳ ಒಂದು ಎಲ್ಲಾ ಗುಂಪನ್ನ ತೆಗೆದುಕೊಂಡು ಟೋಟಲ್ ಆಗಿ ನಾ ಏನು ಚೌಕ್ ಬಾಕ್ಸ್ ಏನದ ಇದರ ಪ್ರಕಾರ ನೋಡಿದಾಗ ಇದರಲ್ಲಿರುವಂತಹ ಸರ್ಕಲ್ಗಳನ್ನ ಒಂದು ಗುಂಪು ಯಾವುದು, ಸ್ವಾಭಾವಿಕ ಸಂಖ್ಯೆ ಇರ್ಬೋದು, ಪೂರ್ಣ ಸಂಖ್ಯೆಗಳು ಇರ್ಬೋದು, ಪೂರ್ಣಾಂಕಗಳು ಇರ್ಬೋದು. ಅದೇ ರೀತಿ ಭಾಗಲಬ್ಧ ಸಂಖ್ಯೆಗಳ ಒಂದು ಗುಂಪು ಮತ್ತು ಅಭಾಗಲಬ್ಧ ಸಂಖ್ಯೆಗಳ ಒಂದು ಗುಂಪು. ಈ ಎರಡೂ ಗುಂಪುಗಳನ್ನು ಒಟ್ಟಿಗೆ ಸೇರಿಸಿದಾಗ ಆ ಎಲ್ಲಾ ಸಂಖ್ಯೆಗಳ ಒಂದು ಗುಂಪು ಅಂತ ಏನಾಗುತ್ತೋ, ಒಟ್ಟಿಗೆ ಕೂಡಿದಾಗ ಒಂದು ಗುಂಪು ಅಂತ ಏನಾಗುತ್ತೋ ಆ ಒಂದು ಗುಂಪಿಗೆ ನಾವೇನ್ ಕರಿತೀವಿ ಅಂದ್ರೆ ವಾಸ್ತವ ಸಂಖ್ಯೆಗಳು ಅಂತ ಹೇಳಿ ಕರಿತಾ ಇದೀವಿ. ಈಗ ರೂಟ್ 2 ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ ಅಂತ ಹೇಳಿ
ಕೆಲವೊಂದು ಕ್ವಶನ್ಗಳನ್ನು ನಿಮಗೆ ಎಕ್ಸಾಮಲ್ಲಿ ಕೊಡ್ತಾ ಇರ್ತಾರೆ. ಹಾಗಾದರೆ ಈ ರೀತಿಯಾಗಿ ಕೊಟ್ಟಿರುವಂಥ ಪ್ರಶ್ನೆಯನ್ನು ನಾವು ಯಾವ ರೀತಿ ಸುಲಭವಾಗಿ ಬಿಡಿಸ್ಬೇಕು ಅಂತಂದರೆ, ಮೊದಲಿಗೆ ಕೊಟ್ಟಿರುವಂಥ ಪ್ರಶ್ನೆ ಏನದ ಮೊದಲೇ ಅರ್ಥ ಮಾಡ್ಕೋಬೇಕು. ಏನು ಅಂತಂದರೆ √2 ಅನ್ನೋದು ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ ಅಂತ ಹೇಳ್ತಾರೆ. ಹಾಗಾದರೆ ನಾವು ಮಾಡಬೇಕಾಗಿದ್ದು ಏನು ಅಂತಂದ್ರೆ ಮೊದಲಿದ್ದು √2 ಒಂದು ಭಾಗಲಬ್ಧ ಸಂಖ್ಯೆ ಎಂದು ಊಹಿಸಿದಾಗ ಭಾಗಲಬ್ಧ ಸಂಖ್ಯೆ ಅಂದ ತಕ್ಷಣ ನಮಗೆ ನೆನಪಾಗಬೇಕಾಗಿದ್ದು ಏನು ಅಂತಂದ್ರೆ √2 ಇದು ಯಾವ ಒಂದು ಫಾರ್ಮೆಟ್ ಅಲ್ಲಿ ಇರುತ್ತೆ ಅಂತ ಹೇಳ್ತೀನೋ P/Q ರೂಪದಲ್ಲಿ ಇರುತ್ತದೆ ಅನ್ನೋದನ್ನ ನಾವು ಮುಂಚೆ ತಿಳ್ಕೊಂಡ್ಬಿಡ್ಬೇಕು. ಯಾಕಂದ್ರೆ ಈ ವಾಸ್ತವ ಸಂಖ್ಯೆಗಳ ಬಗ್ಗೆ ಮೊದಲಿಗೆ ಹೇಳುವಾಗನೂ ಕೂಡ ಏನು ಹೇಳಿದ್ವಿ, ಭಾಗಲಬ್ಧ ಸಂಖ್ಯೆ ಅಂದ ತಕ್ಷಣ ಯಾವ ಒಂದು ರೂಪದಲ್ಲಿ ಇರುತ್ತದೋ P/Q ರೂಪದಲ್ಲಿ ಇರುತ್ತದೆ ಅಂತ ಹೇಳಿದ್ವಿ. ಹಾಗಾದ್ರೆ √2 ಅನ್ನೋದು ಒಂದು ಭಾಗಲಬ್ಧ ಸಂಖ್ಯೆ ಅಂತ ಊಹಿಸಿದಾಗ √2 P/Q ಆಯಿತು. Q ಅನ್ನೋದು ಇಲ್ಲಿ ಭಾಗಾಕಾರ ರೂಪದಲ್ಲಿ ಅದ, ಈ ಕಡೆ ಎಡಗಡೆ ಬಂದಾಗ ಏನಾಗುತ್ತದು ಗುಣಾಕಾರ ರೂಪವನ್ನು ತಾಳುತ್ತೆ. ಹಾಗಾದ್ರೆ √2Q = P ಅಂತ ಹೇಳಿ ಬರ್ಕೊಂಡ್ಮೇಲೆ ಎರಡೂ ಕಡೆ ವರ್ಗ ಮಾಡಲಾಗಿ ಹಾಗಾದ್ರೆ √2Q² = P² ಆಗುತ್ತೆ. ಹೌದಾ? ಯಾಕಂದ್ರೆ ಎರಡೂ ಕಡೆ ಏನು ಮಾಡಿದ್ವಿ ನಾವು ವರ್ಗ ಮಾಡಿದ್ವಿ. ಸ್ಕ್ವೇರ್ ಮಾಡಿದಾಗ √2Q ಇರುವಂಥದ್ದು ಏನಾಗುತ್ತೆ, ಅಲ್ಲಿ ಎರಡು ಸಂಖ್ಯೆಗಳದು ಹೋಲ್² ಆಗುತ್ತಾ, = P² ಆಯಿತು. ಹಂಗಾರೆ ಇಲ್ಲಿ ಸ್ಕ್ವೇರು √2 √2ದ ಸ್ಕ್ವೇರು ಮತ್ತು Qದ ಸ್ಕ್ವೇರು = P² ಆಯಿತು. ಹಾಗಾದ್ರೆ ಇಲ್ಲಿ ಸ್ಕ್ವೇರು ಮತ್ತು √2 ಎರಡು ಕ್ಯಾನ್ಸಲ್ ಆದಾಗ ಏನು ಉಳಿತದ, ಇಲ್ಲಿ 2 ಅನ್ನೋದು ಮಾತ್ರ ಉಳಿತದ. ಇಲ್ಲಿ Q² ಉಳಿತು = P². ಹಾಗಾದ್ರೆ ಇಲ್ಲಿ ಆದ್ದರಿಂದ 2 P² ಅನ್ನು ಭಾಗಿಸುತ್ತದೆ ಅಂತ ಹೇಳ್ತೀವಿ. 2 P² ಅನ್ನು ಭಾಗಿಸುತ್ತದೆ. ಅದೇ ರೀತಿ 2 P ಅನ್ನು ಭಾಗಿಸುತ್ತದೆ. ಯಾವ ಕಾರಣದಿಂದ ಅಂತಂದ್ರೆ ಮುಂಚೆ ನೋಡಿದ ಪ್ರಕಾರ ಪ್ರಮೇಯ ಏನು ಹೇಳಿತೋ ಆ ಪ್ರಮೇಯದ ಪ್ರಕಾರ ಏನಾಗುತ್ತೆ ಅಂದ್ರೆ 2 P² ಅನ್ನು ಭಾಗಿಸಿದ್ರೆ ಅದೇ ರೀತಿ 2 P ಅನ್ನು ಕೂಡ ಏನಾಗುತ್ತೆ, ಅಲ್ಲಿ P ಅನ್ನು ಭಾಗಿಸುತ್ತದೆ ಅಂತ ಹೇಳ್ತೀವಿ. P ಅನ್ನು ಕೂಡ ಭಾಗಿಸುತ್ತದೆ. ಹಾಗಾದ್ರೆ P = 2m ಎಂದು ತಿಳಿದಾಗ ಇಲ್ಲಿ 2Q² = P² ಇರುವಂತದ್ದು 2Q² ಅದೇ ರೀತಿ ಬರ್ಕೊಂಡು P ದ ಬದಲಾಗಿ ಏನು ತಗೋಬೇಕು ನಾವೀಗ 2m ತಗೋಬೇಕು. ಆದ್ರೆ ಇಲ್ಲಿ ಏನದ ಅಂತಂದ್ರೆ P² ಇರೋದ್ರಿಂದ ಇದು 2m² ಆಗಿ ಏನಾಗುತ್ತದೆ, ಪರಿವರ್ತನೆ ಆಗುತ್ತೆ. 2m², 2m² ಆಯಿತು. ಹಂಗಾರೆ ಸ್ಕ್ವೇರ್ ಮಾಡಿದಾಗ ಏನಾಗುತ್ತೆ ನೋಡ್ರಿ, 2Q² = 2 2 4m² ಆಯಿತು. ಹಾಗಾದ್ರೆ 2 1 2 2 ಹೌದಾ? ಹಾಗಾದ್ರೆ Q² = 2m² ಆಯಿತು. ಆದ್ದರಿಂದ 2 Q² ಅನ್ನು ಭಾಗಿಸುತ್ತದೆ ಮತ್ತು 2 Q² ಅನ್ನು ಭಾಗಿಸುತ್ತದೆ ಮತ್ತು Q ಅನ್ನು ಭಾಗಿಸುತ್ತದೆ. ಇದರ ಪ್ರಕಾರ ಇದು ಪ್ರಮೇಯದ ಪ್ರಕಾರ. ಆದ್ದರಿಂದ 2 ಅನ್ನೋದು ಏನದ ಅಂತಂದ್ರೆ P ಮತ್ತು Qಗಳ ಅಪವರ್ತನ ಆಗಿದೆ. ಅಪವರ್ತನ ಯಾಕಾಗಿದೆ ಅಂತಂದ್ರೆ ಇದು 2 ಅನ್ನೋದು ಏನದಂದ್ರೆ P² ಅನ್ನು ಭಾಗಾಕಾರ ಮಾಡುತ್ತೆ, Q² ಅನ್ನು ಕೂಡ ಭಾಗಾಕಾರ ಮಾಡುತ್ತೆ. ಹಂಗಾರೆ 2 ಅನ್ನೋದು P ಮತ್ತು Qಗಳನ್ನು ಭಾಗಾಕಾರ ಮಾಡುತ್ತೆ ಅಂತಂದ್ರೆ 2 ಅನ್ನೋದು ಆ P ಮತ್ತು Qಗಳ ಒಂದು ಅಪವರ್ತನ ಆಗಿದೆ ಅಂತ ಹೇಳ್ತೀವಿ. ಹಂಗಾರೆ ಅದ್ರ ಅಪವರ್ತನ ಆಗಿದೆ ಅಂತಂದಾಗ ನಾವು ಮಾಡಿದಂಥ ಊಹೆ ಏನಿತ್ತು, √2 ಒಂದು ಭಾಗಲಬ್ಧ ಸಂಖ್ಯೆ ಅಂತ ಹೇಳಿ ನಾವು ಊಹೆ ಮಾಡ್ಕೊಂಡಿದ್ವಿ. ಆದ್ರೆ ನಾವಿಲ್ಲಿ ಲೆಕ್ಕ ಮಾಡಿದ ಪ್ರಕಾರ ಏನದಂತಂದ್ರೆ 2 ಅನ್ನೋದು P ಮತ್ತು Qಗಳ ಒಂದು ಅಪವರ್ತನ ಆಗಿರುವುದರಿಂದ ನಾವು ಮಾಡಿರುವಂಥ ಊಹೆ ತಪ್ಪು ಅಂತ ಹೇಳ್ತೀವಿ. ಆದ್ದರಿಂದ ನಮ್ಮ ಊಹೆ ತಪ್ಪು. ಆದ್ದರಿಂದ √2 ಒಂದು ಅಭಾಗಲಬ್ಧ ಅಂಥೇಳಿ ನಾವು ಇದನ್ನು ಸಾಧಿಸಬೇಕಾಗುತ್ತೆ. ಅಭಾಗಲಬ್ಧ. ಹಾಗಾದ್ರೆ ಈ ರೀತಿ ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ ಅಂತ ಏನಾದರೂ ಪ್ರಶ್ನೆ ಕೊಟ್ಟಿದ್ರು ಅಂತಂದ್ರೆ ಮೊದಲು ನಾವು ಮಾಡಬೇಕಾಗಿದ್ದು ಏನು ಅಂತಂದ್ರೆ ಕೊಟ್ಟಿರುವಂತಹ ಪ್ರಶ್ನೆ ಯಾವ ರೀತಿ ನಂಬರನ್ನು ಕೊಟ್ಟಿರ್ತಾರೆ, ಅದು √2 ಇರ್ಬೋದು, 3 ಇರ್ಬೋದು, √5 ಇರ್ಬೋದು,
ರೂಟ್ 6 ಇರ್ಬೋದು ಅಥವಾ ರೂಟ್ 7 ಇರ್ಬೋದು. ಕೊಟ್ಟಿರುವಂತಹ ಸಂಖ್ಯೆ ಯಾವುದನ್ನ ಅಭಾಗಲಬ್ಧ ಸಂಖ್ಯೆ ಅಂತ ಹೇಳಿ ಸಾಧಿಸ ಅಂತ ಹೇಳಿ ಇರ್ತಾರೋ ಆ ಸಂಖ್ಯೆಯನ್ನು ಮೊದಲಿಗೆ ನಾವೇನ್ ಮಾಡ್ಕೋಬೇಕು, ಭಾಗಲಬ್ಧ ಸಂಖ್ಯೆ ಅಂತ ಹೇಳಿ ಮೊದಲು ಬರ್ಕೋಬೇಕು. ಆ ಭಾಗಲಬ್ಧ ಸಂಖ್ಯೆ ಅಂದ ತಕ್ಷಣ ನಮ್ಗೆ ನೆನಪಾಗೋದು ಯಾವ ಒಂದು ರೂಪ ಅಂತ ಹೇಳ್ತೀವಿ ನಾವು, P/Q ರೂಪದಲ್ಲಿ ಇರುತ್ತದೆ ಅನ್ನೋದನ್ನ ನಾವು ಕಲ್ತಿದ್ವಿ ಆಲ್ರೆಡಿ. ಹೀಗಾಗಿ ರೂಟ್ 2 ಅನ್ನೋದು P/Q ರೂಪದಲ್ಲಿ ಇರುತ್ತದೆ ಅಂತಂದಾಗ Q ಅನ್ನೋದು ಭಾಗಾಕಾರ ರೂಪದಲ್ಲಿತ್ತು, ಇದು ಎಡಭಾಗದಲ್ಲಿ ತಗೊಂಡಾಗ ಏನಾಗುತ್ತದೆ, ರೂಟ್ 2 ಜೊತೆಗೆ ಗುಣಾಕಾರ ಆಗಿ ಮಾರ್ಪಾಡಾಗತ್ತೆ. ಹಾಗಾದ್ರೆ ರೂಟ್ 2Q = P ಅಂತ ಆದಾಗ ಎರಡು ಕಡೆ ಏನ್ ಮಾಡ್ತೀವಿ ನಾವು, ವರ್ಗವನ್ನ ಮಾಡಲಾಗಿ ಅಂದ್ರೆ ಎರಡು ಕಡೆ ಏನ್ ಮಾಡ್ಕೋತೀವಿ, ಸ್ಕ್ವೇರ್ ಮಾಡ್ಕೊಂಡಾಗ ರೂಟ್ 2Q² ಆಗುತ್ತೆ =P² ಆಗುತ್ತೆ. ಹಾಗಾದ್ರೆ ಸ್ಕ್ವೇರ್ ರೂಟ್ ಯಾವುದೇ ಒಂದು ಸಂಖ್ಯೆಯನ್ನ ಸ್ಕ್ವೇರ್ ಅಲ್ಲಿ ಬರ್ದಿದ್ವಿ ಅಂತಂದ್ರೆ ಸ್ಕ್ವೇರ್ ರೂಟ್ ಅಲ್ಲಿ ಇತ್ತು ಅಂತಂದ್ರೆ ಆ ಸಂಖ್ಯೆಯ ಸ್ಕ್ವೇರು ಮತ್ತು ಸ್ಕ್ವೇರ್ ರೂಟ್ಗಳು ಡೈರೆಕ್ಟ್ ಆಗಿ ಕ್ಯಾನ್ಸಲ್ ಆಗ್ತಾವೆ. ಕ್ಯಾನ್ಸಲ್ ಆದಾಗ ಏನು ಉಳಿತಲ್ಲಿ, 2 ಮಾತ್ರ ನಾವು ಇಲ್ಲಿ ಕಾಣ್ತೀವಿ. ಅದೇ ರೀತಿ Q² ಅನ್ನೋದು ಉಳಿತು P². ಇಲ್ಲಿ 2 ಅನ್ನೋದು ಏನ್ ಮಾಡುತ್ತೆ ಅಂದ್ರೆ P² ಅನ್ನು ಕೂಡ ಭಾಗಾಕಾರ ಮಾಡುತ್ತೆ. P² ಭಾಗಾಕಾರ ಮಾಡೋದ್ರ ಜೊತೆಗೆ P ಅನ್ನು ಕೂಡ ಭಾಗಾಕಾರ ಮಾಡುತ್ತೆ ನಾವು ಪ್ರಮೇಯದಲ್ಲಿ ನೋಡಿದೀವಿ. ಹಾಗಾದ್ರೆ ಇಲ್ಲಿ ನಾವು 2 ಅನ್ನೋದು P² ಅನ್ನು ಕೂಡ ಭಾಗಾಕಾರ ಮಾಡುತ್ತೆ, P ಅನ್ನು ಕೂಡ ಭಾಗಾಕಾರ ಮಾಡುತ್ತೆ ಅಂತಂದಾಗ ಹಂಗಾರೆ P = 2m ಅಂತ ಹೇಳಿದಾಗ ಅವಾಗ ಯಾವ ರೀತಿ ಉತ್ತರವನ್ನು ಕಾಣ್ತೀವಿ ಅಂತಂದ್ರೆ ಇಲ್ಲಿ 2Q² = 2m² ಮಾಡ್ಕೋತೀವಿ. 2m² ಅಂತ ಮಾಡಿದಾಗ 2 2 4 ಆಯ್ತು, m² ಬರ್ಕೊಡ್ವಿ. ಹಾಗಾದ್ರೆ 2 1 2 2 ಅಂತಂದಾಗ Q² = 2m² ಉಳಿತು. ಹಾಗಾದ್ರೆ ಈ ಒಂದು ಉತ್ತರವನ್ನ ನೋಡಿದಾಗ ಈ 2 ಅನ್ನೋದು ಏನ್ ಮಾಡುತ್ತೆ ಅಂದ್ರೆ Q² ಅನ್ನು ಕೂಡ ಭಾಗಾಕಾರ ಮಾಡುತ್ತೆ, ಅದರ ಜೊತೆಗೆ Q ಅನ್ನು ಕೂಡ ಭಾಗಾಕಾರ ಮಾಡುತ್ತೆ. ಹಂಗಾರೆ 2 ಅನ್ನೋದು P ನು ಕೂಡ ಭಾಗಾಕಾರ ಮಾಡುತ್ತದೆ, ಅದೇ ರೀತಿ Q ಅನ್ನು ಕೂಡ ಭಾಗಾಕಾರ ಮಾಡಿದಾಗ 2 ಅನ್ನೋದು ಏನ್ ಮಾಡ್ತೀವಿ ಅಂತಂದ್ರೆ P ಮತ್ತು Q ಗಳ ಒಂದು ಅಪವರ್ತನ ಅಂತ ಹೇಳ್ತೀವಿ. ಹಂಗಾರೆ ಅಪವರ್ತನ ಅದು ಒಂದು ಸಂಖ್ಯೆ, ಯಾವ್ದಾದ್ರು ನಾವು ಸಂಖ್ಯೆಗಳನ್ನ ನೋಡ್ಕೋತ ಹೋದಾಗ ಅದರ ಅಪವರ್ತನ ಬೇರೆ ಯಾವ್ದಾದ್ರು ಒಂದು ಸಂಖ್ಯೆ ಅಪವರ್ತನ ಆಗಿತ್ತು ಅಂದ್ರೆ ಅದಕ್ಕೆ ನಾವು ಭಾಗಲಬ್ಧ ಸಂಖ್ಯೆ ಅಂತ ಕರೆಯಂಗಿಲ್ಲ, ಅದರ ಬದಲಾಗಿ ಅಭಾಗಲಬ್ಧ ಸಂಖ್ಯೆಗಳು ಅಂತ ಹೇಳಿ ಕರಿತೀವಿ. ಹಾಗಾದ್ರೆ ನಾವು ಮಾಡಿರುವಂತಹ ಊಹೆ ಏನಂತ ಹೇಳ್ತೀವಿ ಅಲ್ಲಿ ತಪ್ಪು ಅಂತ ತಗೊಂಡಾಗ ಹಂಗಾರೆ ಅವ್ರು ಕೊಟ್ಟಿರುವಂತಹ ಪ್ರಶ್ನೆ ಏನಿದೆ ರೂಟ್ 2 ಒಂದು ಅಭಾಗಲಬ್ಧ ಸಂಖ್ಯೆ ಆಗಿದೆ ಅನ್ನೋದನ್ನ ನಾವಿಲ್ಲಿ ತೋರಿಸ್ಕೊಡ್ಬೇಕಾಗತ್ತೆ.